ಸಾಕು ಬಿಡಿ. ಹಲೋ ಉಂಟಾ ಸರ್? ಒಂದು ನಿಮಿಷ ನೀವೇ ಬಂದಿರಲ್ಲ ಅಷ್ಟೊತ್ತಿಲ್ಲ. ಡೌನ್ ಮಾಡಿ ಸರ್, ಈ ಕಡೆ ಸೈಡ್ ಬಿಡಿ. ಇಲ್ಲ ಬರೋದಿಲ್ಲ ಬರೋದಿಗೆ ಒಳಗಡೆ ಉಂಟು ಸರ್. ಜಾಗ ಇಲ್ಲ ಸರ್, ಹಿಂದೆ ಹಿಂದೆ ఇంకా ಸರ್ ಹಿಂದೆ ಅಲ್ಲ ಸರ್, ಅವ್ರ ಬಿಡಿ ಮೊದಲು ಅದು ಯಾರು ಬಿಡೋರು. ಕಳಿಸ್ಕೊಡೋ ಮನೆ ಯಾರು ಅಲ್ಲ ಗೊತ್ತಾಯ್ತು. ಒಂದು ನಿಮಿಷ ತೆಗಿ, ಅದು ಬರಲಿ. ಅವ್ರೊಬ್ರು ಹೋದ್ರೆ ಕರೆಕ್ಟ್ ಆಗ್ತೀನಿ, ನಾವು ಯಾರು ಇರಲ್ಲ. ನಾನು ಮತ ಚಲಾಯಿಸಿದ್ದೀನಿ, ದಯವಿಟ್ಟು ನೀವು ಮತ ಚಲಾಯಿಸಿ. ಇನ್ ಕೇಸ್ ಮಾಡಿಲ್ಲ ಅಂದರೆ 6 ಗಂಟೆವರೆಗೂ ಬೂತ್ ಸಲ ತೆಗೆದಿರುತ್ತೆ. ಅಂದರೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅದೆಲ್ಲ ಬೇರೆ ವಿಷಯ. ಸಾಮೂಹಿಕವಾಗಿ ಒಂದು ಜವಾಬ್ದಾರಿ ಇದೆ, ನಾವೆಲ್ಲರೂ ಮತ ಚಲಾಯಿಸೋದು ಅನ್ಸುತ್ತೆ. ಅಂದರೆ ಒಂದು ಓಟಿಂದ ಏನಾಗುತ್ತೆ ಅನ್ನೋ ಪ್ರಶ್ನೆನೇ ಇಲ್ಲ. ಎಷ್ಟೊಂದು ಸಲ ಈಗ ತಾನೇ ಪೇಪರ್ಲ್ಲಿ ಓದ್ತಾ ಇದ್ದೆ, 36 ಓಟಲ್ಲಿ 36 ಓಟಿನ ವ್ಯತ್ಯಾಸದಲ್ಲಿ ಒಬ್ಬರು ಗೆದ್ದಿದ್ದಾರೆ, 26 ಓಟಲ್ಲಿ ಒಬ್ಬರು ಗೆದ್ದಿದ್ದಾರೆ, 17 ಓಟಲ್ಲಿ ಒಬ್ಬರು ಗೆದ್ದಿದ್ದಾರೆ, 9 ಓಟಲ್ಲಿ ಒಬ್ರು MP ಗೆದ್ದಿದ್ದಾರೆ. 9 ಓಟು. ಹಾಗಾಗಿ 9 ಜನ ಅಂದ್ರೆ ಒಂದು ಕುಟುಂಬ ನೀವು ವೋಟ್ ಮಾಡಿಲ್ಲ ಅಂದ್ರೆ ಅದೊಂದು ದೊಡ್ಡ ವ್ಯತ್ಯಾಸ ಆಗಬಹುದು ಯಾವುದೋ ಒಂದು ಕ್ಷೇತ್ರದಲ್ಲಿ. ಅದು ನಮ್ಮ ಕ್ಷೇತ್ರದಲ್ಲಿ ಆಗಬಾರದು ಅನ್ನೋದೇ. ಹಾಗೆ ದಯವಿಟ್ಟು ಪ್ಲೀಸ್ ಮೇಕ್ ಟೈಮ್. ಕೆಲವರು ಬಿಸಿಲನ್ನ ನೆಪವಾಗಿ ಹೇಳ್ತಾರೆ ಅಂತ ಕೇಳ್ಪಟ್ಟೆ. ದಯವಿಟ್ಟು ಆ ನೆಪಗಳನ್ನೆಲ್ಲ ಸ್ವಲ್ಪ ದೂರ ಇಟ್ಬಿಡೋಣ. ಇವತ್ತು ನಿಮಗೋಸ್ಕರ, ನಿಮ್ಮ ಭವಿಷ್ಯಕ್ಕೋಸ್ಕರ ದಯವಿಟ್ಟು ವೋಟ್ ಮಾಡಿ. ಸರ್, ಬೆಂಗಳೂರು 38% ಈವರೆಗೂ ಆಗಿದ್ದು ಅಂದ್ರೆ ನೋಡಿದ್ರೆ ಅಷ್ಟು ಮಟ್ಟಿಗೆ ಇಲ್ಲ. ಇದು ಕೆಲವು ಟೈಮ್ ನಮ್ಮ IPL ಮ್ಯಾಚ್ ಲಾಸ್ಟ್ ಓವರ್ಸ್ ಅಲ್ಲಿ ಚಚ್ಬಿಡ್ತೀವಲ್ಲ, ಆತರ ಬೆಂಗಳೂರು ಹೇಳಕ್ಕಾಗಲ್ಲ. 4 ಗಂಟೆಯಿಂದ 6 ಗಂಟೆವರೆಗೂ ಬಿಸಿಲು ಕಮ್ಮಿ ಆದಾಗ ಇನ್ನು ಟರ್ನ್ಔಟ್ ಹೆಚ್ಚಾಗುತ್ತೆ, ಆಗಬೇಕು.
ದಯವಿಟ್ಟು ನಾನು ಎಲ್ಲ ಕಡೆ ಹೇಳ್ತಾ ಇದ್ದೀನಿ ರೀ, 50% 60% ಅಲ್ಲ, ಒಂದು ನಗರಕ್ಕೆ ಶೋಭೆ ತರೋದೇ ಅಲ್ಲ. ದಯವಿಟ್ಟು ಈ ನಗರದಲ್ಲಿರುವಂತಹ ಎಲ್ಲಾ ನಾಗರಿಕರು, ಇದು ನಿಮ್ ದೊಡ್ಡ ಜವಾಬ್ದಾರಿ. ಪ್ಲೀಸ್ ಮೇಕ್ ಟೈಮ್, ಇನ್ನೂ ಟೈಮ್ ಇದೆ. ಪ್ಲೀಸ್ ಗೋ ಅಂಡ್ ಕಾಸ್ಟ್ ಯುವರ್ ವೋಟ್. ಯುವಕರ ಪ್ರತಿಭಟನೆ ಕೂಡ ಅಂದ್ರೆ ಮತದಾನಕ್ಕೆ ಒಗ್ಗಡೆ ಬರ್ತಾ ಇಲ್ಲ. ಬೆಳಗ್ಗೆಯಿಂದ ನೋಡಿದ್ರು ಯುವಕ ತುಂಬಾ ಕಡಿಮೆ ಓಟ್ ಹಾಕ್ತಾರೆ. ಬೆಳಗ್ಗೆಯಿಂದ ನೋಡ್ತಿದ್ವಿ ನಾವು. ಇವ್ರು ನಮ್ಗೆ ಅರ್ಥನೇ ಆಗ್ತಿಲ್ಲ. ನಾವು ಕಳೆದ 3-4 ವಾರಗಳಿಂದ ಬೇರೆ ಬೇರೆ ಕಾಲೇಜ್ಗೆಲ್ಲ ಹೋಗಿ ಇದನ್ನೇ ಹೇಳ್ತಾ ಇದೀವಿ. ದಯವಿಟ್ಟು ಯುವಕರು ಇದನ್ನ ಮಿಸ್ ಮಾಡ್ಬಿಡಿ. ಅಂದ್ರೆ ಯುವಕರಲ್ಲಿ ಬಹಳ ದೊಡ್ಡ ಕನಸುಗಳಿದೆ. ಅವರೆಲ್ಲ ಏನ್ ಹೇಳ್ತಿದ್ದಾರೆ, ನಮ್ಮ ಇಂಡಿಯಾ ಸರಿಯಾದ ಡೈರೆಕ್ಷನ್ ಹೋಗ್ತಾ ಇದೆ ಸರ್, ಇನ್ನೂ ಸ್ಪೀಡ್ ಇರ್ಬೇಕು ಅಷ್ಟೇ ಸರ್ ಅಂತ ಹೇಳ್ತಿದ್ದಾರೆ. ಅವ್ರು ಹೋಗ್ತಿರೋ ದಿಕ್ಕು ಬಗ್ಗೆ ಅವ್ರಿಗೆ ಯಾರು ಕಂಪ್ಲೇಂಟ್ ಇಲ್ಲ. ಇನ್ನೂ ಫಾಸ್ಟ್ ಆಗಿ ಇಂಡಿಯಾ ಪ್ರೋಗ್ರೆಸ್ ಆಗಬೇಕು ಅಂತೆಲ್ಲ ಯುವಕರು ಹೇಳ್ತಾರೆ. ಅದರ ಮೊದಲನೇ ಹೆಜ್ಜೆ ಇದು. ನೀವು ನಿರೀಕ್ಷಿಸುವಂತ ಭಾರತ, ನೀವು ನಿರೀಕ್ಷಿಸುವಂತ ವೇಗ ಭಾರತದ ಪ್ರೋಗ್ರೆಸ್ ಅಲ್ಲಿ ಇರಬೇಕು ಅಂತ ಮೊದಲನೇ ಹೆಜ್ಜೆ ಇವತ್ತು ನೀವು ವೋಟ್ ಮಾಡ್ತಿರಲ್ಲ, ಅದ್ರಲ್ಲಿ ಡಿಪೆಂಡ್ ಆಗಿದೆ. ಹಾಗಾಗಿ ಮೊದಲನೇ ಹೆಜ್ಜೆನ ದಯವಿಟ್ಟು ಮಿಸ್ ಮಾಡಬೇಡಿ. ಆಲ್ ದಿ ಯಂಗ್ಸ್ಟರ್ಸ್ ಆರ್ ವಾಚಿಂಗ್ ದಿಸ್, ಕಮ್ ಆನ್ ಮ್ಯಾನ್, ಪ್ಲೀಸ್ ಗೋ ಅಂಡ್ ವೋಟ್. ಓಕೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.